ಕರ್ನಾಟಕ ಸರ್ಕಾರದ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯನ್ನ ವಿರೋಧಿಸಿ ಕೊಪ್ಪಳ ಜಿಲ್ಲೆಯಲ್ಲಿ ಶಿಕ್ಷಕರು, ಪೋಷಕರು ಹಾಗೂ ಸಾರ್ವಜನಿಕರು ಪ್ರತಿಭಟನೆ ನಡೆಸಿದರು. ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳನ್ನು ವಿಲೀನಗೊಳಿಸುವ ಕ್ರಮವನ್ನು ತಕ್ಷಣ ಕೈಬಿಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಗ್ರಾಮೀಣ ಶಾಲೆಗಳನ್ನು ಉಳಿಸಿ ಬಡ ಮಕ್ಕಳ ಶಿಕ್ಷಣ ಕಾಪಾಡಿ ಎಂಬ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಹೋರಾಟದಲ್ಲಿ ಭಾಗವಹಿಸಿದ ಮುಖಂಡರು ಮಾತನಾಡಿ, ಸರ್ಕಾರಿ ಶಾಲೆಗಳು ಗ್ರಾಮೀಣ ಮಕ್ಕಳ ಭವಿಷ್ಯದ ಆಧಾರವಾಗಿದ್ದು, ಸರ್ಕಾರವು ಶಾಲೆಗಳನ್ನು ಬಲಪಡಿಸುವ ಬದಲು ವಿಲೀನಗೊಳಿಸಲು ಮುಂದಾಗಿರುವುದು ಸರಿಯಲ್ಲ. ಶಾಲೆಗಳನ್ನು ಮುಚ್ಚುವುದರಿಂದ ಬಡ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಉಂಟಾಗಲಿದೆ ಎಂದರು. ಕೇಂದ್ರೀಯ ಬಸ್ ನಿಲ್ದಾಣದ ಮುಂಭಾಗ ಕನಕದಾಸ ವೃತ್ತದಿಂದ ಘೋಷಣೆಗಳ ಮೂಲಕ ಪ್ರಾರಂಭವಾದ ಪ್ರತಿಭಟನೆ ಅಶೋಕ ಸರ್ಕಲ್ನಲ್ಲಿ ಸಾಗಿ ಬಳಿಕ ಕೊಪ್ಪಳ ಬಿಇಒ ಹಾಗೂ ಡಿಡಿಪಿಐ ಇವರಿಗೆ ಮನವಿ ಸಲ್ಲಿಸಲಾಯಿತು. ಜೊತೆಗೆ ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೂ ಮನವಿ ಪತ್ರ ಸಲ್ಲಿಸಲಾಯಿತು. ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆಯನ್ನ ನೀಡಿದರು. ಗಂಗರಾಜ ಅಳ್ಳಲ್ಲಿ, ಜಿಲ್ಲಾ ಸಂಚಾಲಕರು ಎಐಡಿಎಸ್ಒ ಕೊಪ್ಪಳ ಹಾಗೂ ಹನುಮರೆಡ್ಡಿ, ನಾಗರಾಜ ಸಂಕಾಪುರ, ಮಂಜುನಾಥ್ ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ರಮೇಶ್ ಹರಿಜನ, ಕೊಪ್ಪಳ. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಈ ಶಾಲೆಗಳನ್ನು ಒಂದಕ್ಕೊಂದು ಸೇರಿಸಿ ಕೇಂದ್ರೀಕರಣ ಮಾಡಬಾರದು, ವಿಕೇಂದ್ರೀಕರಣ ಮಾಡಬೇಕು. ಕಲ್ಯಾಣ ಕರ್ನಾಟಕದಲ್ಲಿ ಒಬ್ಬ ಶಿಕ್ಷಣ ಮಂತ್ರಿಗಳಿದ್ರು. ಅವರು ಒಂದು ಕನಸು ಕಂಡಿದ್ರು, ಏನು, ಎಲ್ಲಿ ಕೋಳಿ ಕೂಗ್ತದೆ ಅಲ್ಲಿ ಶಾಲೆ ಇರಬೇಕು, ಎಲ್ಲಿ ಕೋಳಿ ಕೂಗುವಲ್ಲೆಲ್ಲ ಶಾಲೆ ಇರಬೇಕು ಅಂದ್ರೆ ಪ್ರತಿ ಊರಿನಲ್ಲೆಲ್ಲ ಶಾಲೆ ಇರಬೇಕು ಅನ್ನುವ ಕನಸನ್ನು ಇದೇ ಕಾಂಗ್ರೆಸ್ಸಿನ ಮಂತ್ರಿಗಳೇ ಕಂಡಿದ್ರು ಸ್ವಾತಂತ್ರ್ಯದ ನಂತರ.